ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಉಷಾ ಸಂತೋಷ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಒಳ್ಳೆ ಫೇಸ್ ಮಾಸ್ಕ್ನ ತೊಗೊಂಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ಬರೀ ನಾನು ಎರಡೇ ಇಂಗ್ರೀಡಿಯೆಂಟ್ ಯೂಸ್ ಮಾಡಿರೋದು. ಒಂದು ಕಾಫಿ ಪುಡಿ, ಹಾಗೆ ಇನ್ನೊಂದು ಕೊಬ್ಬರಿ ಎಣ್ಣೆ ಸ್ನೇಹಿತರೆ. ಎರಡೂ ನಮ್ಮ ಫೇಸ್ಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ನೋಡ್ತಿರ್ಬೋದು ನೀವು, ನಾನು ಬ್ರೂ ಒಂದು ಸ್ಯಾಶೆಟು ಕಾಫಿ ಪುಡಿ ತೊಗೊಂಡಿದ್ದೀನಿ, ಮತ್ತು ಪ್ಯಾರಾಚೂಟ್ ಆಯಿಲ್, ಕೊಬ್ಬರಿ ಎಣ್ಣೆ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಇವಾಗ ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಕಾಫಿ ಪುಡಿ ಹಾಕೋತಾ ಇದ್ದೀನಿ, 1 ಟೇಬಲ್ ಸ್ಪೂನು. ನಾನಿಲ್ಲಿ ಒಬ್ರಿಗೇ ಮಾಡ್ತಾ ಇರೋದು, ಅದರಿಂದ ಒಂದೇ ಸ್ಪೂನ್ ಹಾಕೋತಾ ಇರೋದು. ಇಬ್ರಿಗೆ ಬೇಕು ಅಂದರೆ ನೀವು 2 ಸ್ಪೂನ್ ಬೇಕಾಗುತ್ತೆ ಕಾಫಿ ಪುಡಿ. ನಂತರ 1 ಸ್ಪೂನ್ ಕಾಫಿ ಪುಡಿಗೆ 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕೋಬೇಕು ಸ್ನೇಹಿತರೆ. ಕೊಬ್ಬರಿ ಎಣ್ಣೆ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಯಾಕೆ ಅಂತಂದರೆ ಡ್ರೈ ಸ್ಕಿನ್ ಇರೋರಂತೂ ಮಸ್ಟ್ ಟ್ರೈ ಮಾಡಿ ನೀವು. ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಒಳ್ಳೆ ಮಾಯ್ಶ್ಚರೈಸರ್ ಥರ ವರ್ಕ್ ಮಾಡುತ್ತೆ. ನಮ್ಮ ಸ್ಕಿನ್ನ ಮಾಯ್ಶ್ಚರಾಗಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ, ಒಂದು ನಿಮಿಷ ಆದರೂ ಮಿಕ್ಸ್ ಮಾಡಿ ಚೆನ್ನಾಗಿ. ಹಾಗೇ ನೋಡಿ, ಈ ಥರ ಮಿಕ್ಸ್ ಆಗಬೇಕದು. ಇದು ಫೇಸ್ ಸ್ಕ್ರಬ್ ಥರನೂ ವರ್ಕ್ ಆಗುತ್ತೆ ಸ್ನೇಹಿತರೆ. ನೋಡಿ, ನಾನು ಹ್ಯಾಂಡ್ಗೆ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ. ಇವಾಗ ನಾನು ಹ್ಯಾಂಡ್ಗೆ ಫುಲ್ಲು ನೀಟಾಗಿ ವಾಶ್ ಮಾಡಿರಬೇಕು ಸ್ನೇಹಿತರೆ. ಯಾವುದೇ ಫೇಸ್ ಮಾಸ್ಕ್ ಹಚ್ಚೋಕ್ಕೂ ಮುನ್ನ ನೀವು ಫೇಸ್ನ ನೀಟಾಗಿ ವಾಶ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇವಾಗ ನಾನು ಹ್ಯಾಂಡ್ಗೆ ಸ್ಪೂನಲ್ಲಾದರೂ ಹಚ್ಚಿ, ಇಲ್ಲ ಕೈಯಲ್ಲಾದರೂ ಹಚ್ಚಿ ಚೆನ್ನಾಗಿ ಸಾಫ್ಟಾಗಿ ಮಸಾಜ್ ಮಾಡ್ಕೊಳ್ಳಿ. ರಬ್ ಮಾಡೋಕ್ಕೆಲ್ಲ ಹೋಗಬೇಡಿ, ಸಾಫ್ಟಾಗಿ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಿ. ಈ ಥರ ಏನು ಗೊತ್ತಾ ಸ್ನೇಹಿತರೆ, ನೀವು ಎಷ್ಟು ಕಚ್ಚಿರ್ತೀರ ಒಂದ್ಸಲ ನೀವು ಹ್ಯಾಂಡಿಗೆ ಟೆಸ್ಟ್ ಮಾಡಿ ನೋಡಿ. ಸ್ವಲ್ಪ ಬ್ಲ್ಯಾಕ್ ಇರೋರು ನೀವು ಇದನ್ನು ಟ್ರೈ ಮಾಡಿ ನೋಡಿ, ಯಾಕಂದರೆ ಬಿಸಿಲಿಗೆ ನಿಮ್ಮದು ತುಂಬಾ ಮುಖ ಕಪ್ಪಾಗಿರುತ್ತೆ. ನೀವೆಷ್ಟು ಕಚ್ಚಿರ್ತೀರ ಅಷ್ಟಕ್ಕೆ ಮಾತ್ರ ಗ್ಲೋ ಬಂದಿರುತ್ತೆ, ಸ್ಕಿನ್ ಸ್ವಲ್ಪ ವೈಟ್ ಅನಿಸುತ್ತೆ. ಬಿಸಿಲಿಂದ ಏನಾದರೂ ಕಪ್ಪಾಗಿದ್ದರೆ ಖಂಡಿತ ಈ ರೆಮಿಡಿಯಿಂದ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಸ್ನೇಹಿತರೆ. ನೋಡಿ, ಇವಾಗ ಇದನ್ನು 2 ನಿಮಿಷ ಮಸಾಜ್ ಮಾಡಿ ನೀವು ಹಾಗೇ ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಿ, ಅದು ಸ್ಕಿನ್ಗೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇವಾಗ ನೋಡಿ, ನಾನು 5 ನಿಮಿಷ 10 ನಿಮಿಷ ಬಿಟ್ಬಿಟ್ಟು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಬರೀ ವಾಟರಲ್ಲೇ ನೀವು ವಾಶ್ ಮಾಡಬೇಕಾಗುತ್ತೆ, ಯಾವುದೇ ರೀತಿ ಸೋಪ್ ಹಚ್ಚಬೇಡಿ. ನೋಡಿ, ಜಿಡ್ಡು ಅನ್ನಿಸ್ತಾ ಇದೆ ಅಷ್ಟೇ, ಬರೀ ನೀರಲ್ಲಿ ವಾಶ್ ಮಾಡಿರೋದಕ್ಕೆ, ಸೋಪೇನು ಹಚ್ಚಿಲ್ವಲ್ಲ ಹಾಗಾಗಿ. ಇವಾಗ ಇದು ನಾನು ಒರೆಸ್ಬಿಟ್ಟು ಬಂದಿದ್ದೀನಿ, ನೀರೆಲ್ಲ ಒರೆಸಿ. ನೋಡ್ತಿರ್ಬೋದು ನೀವೇ. ನಿಜ ಸ್ನೇಹಿತರೆ, ನೀವು ಎಷ್ಟು ಕಚ್ಚಿರ್ತೀರ ಅಷ್ಟು ಮಾತ್ರ ಮಾರ್ಕ್ ಥರ ಬಂದಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಒಂದು ಸಲ ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ಹೇಳಿ. ಧನ್ಯವಾದಗಳು.